ನಾವು ಹುಟ್ಟಿದ ನಂತರ ಮಾತು ಕಲಿಯಲು 2 ವರ್ಷವಾದರೂ ಬೇಕು. ಆದರೆ ಯಾವ ಮಾತನ್ನು ಆಡಬೇಕು, ಯಾವುದನ್ನು ಆಡಬಾರದು ಎಂಬುದನ್ನು ಕಲಿಯಲು ಇಡೀ ಜೀವಮಾನದ ಕಾಲ ಸಾಲದು. ಮಾತಿಗೆ ಒಂದು ಅರ್ಥ ಇದ್ದರೆ ಮೌನಕ್ಕೆ 1000 ಅರ್ಥ ಇರುತ್ತದೆ. ನಾವು ಯಾರನ್ನಾದರೂ ಸಂಪೂರ್ಣ ಅರ್ಥ ಮಾಡಿಕೊಳ್ಳಬೇಕೆಂದರೆ ಮೊದಲು ಅವರ ಮೌನವನ್ನು ಅರ್ಥ ಮಾಡಿಕೊಳ್ಳಬೇಕು. ಒಮ್ಮೆಯಾದರೂ ನಿಮ್ಮನ್ನು ದೂರ ಬಿಡುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದೆನಿಸಿದರೆ ಮತ್ತೆಂದೂ ಹತ್ತಿರವಾಗುವ ಪ್ರಯತ್ನ ಮಾಡಬೇಡಿ. ಅವರಿಗೆ ಬೇಡವಾದ ನಾವು ನಮಗೇಕೆ ಬೇಕು? ಅವರು ನಮ್ಮ ಹಿಂದೆ ಟೀಕಿಸುವ ಜನರು, ಆಪಾದಿಸುವ ಬಂಧುಗಳು, ಅಣಕಿಸುವ ಸ್ನೇಹಿತರನ್ನು ದೂರವಿರಿಸಿ ಉದಾಸೀನ ಮಾಡದೆ ನಾವೇನೆಂದು ನಮ್ಮ ನಡವಳಿಕೆಯಿಂದ ಅವರಿಗೆ ಸರಿಯಾಗಿ ಅರ್ಥ ಮಾಡಿಸಬೇಕು. ಮನುಷ್ಯ ಎಡವಿ ಬಿದ್ದಾಗ ಆ ದೇವರು ಕೂಡ ನೋಡಿ ನಗುತ್ತಾನೆ. ಕಾರಣ, ನಾ ಸೃಷ್ಟಿಸಿರುವ ಆತ್ಮಬಲದಿಂದ ಅವನೇ ಛಲದಿಂದ ಮೇಲೇಳಲಿ ಎಂದು. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು, ಸಮಸ್ಯೆಗಳು ಅವಶ್ಯಕವಾಗಿ ಎದುರಾಗುತ್ತವೆ. ಆದರೆ ಪರಮಾತ್ಮನು ಅವರ ಜೀವನ ದೋಣಿಯನ್ನು ಎಂದೂ ಮುಳುಗಲು ಬಿಡುವುದಿಲ್ಲ. ಇಚ್ಛಿಸಿದ್ದು ಸಿಗಲಿಲ್ಲ ಅಂದರೆ ಅದರ ಉಪಯೋಗ ಇಲ್ಲ ಎಂದುಕೊಂಡು ಸುಮ್ಮನೆ ಇರಬೇಕು. ಯಾಕೆಂದರೆ ಅದನ್ನು ಪಡೆಯುವ ಆತುರದಲ್ಲಿ ತುಂಬಾ ಕಳ್ಕೊಂಡ್ಬಿಡ್ತೀವಿ. ಆತಂಕಗಳು ನಮ್ಮನ್ನು ಆವರಿಸುವ ಮೊದಲೇ ಅವುಗಳನ್ನು ಗೆದ್ದೆವಾದರೆ ಬದುಕು ಮುಗಿಯುವ ಮುನ್ನವೇ ಸಮಯವನ್ನು ಸಾರ್ಥಕವಾಗಿ ಅನುಭವಿಸಲು ಸಾಧ್ಯವಾಗುತ್ತದೆ. ನೀರು ತಾನು ಹರಿಯುವಾಗ ಎದುರಿಗೆ ಬರುವ ಕಸಕಡ್ಡಿ, ಕಲ್ಲು ಮುಳ್ಳುಗಳನ್ನು ಹೊತ್ತುಕೊಂಡೇ ಹರಿದು ತನ್ನ ಗುರಿ ತಲುಪುತ್ತದೆ. ನಾವು ಅಷ್ಟೇ ಜೀವನದಲ್ಲಿ ಎದುರಾಗುವ ಅವಮಾನ, ತಿರಸ್ಕಾರ, ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರ ಮುಟ್ಟಬೇಕು. ಗಳಿಸಿದ ಧನ ಚಿರವಲ್ಲ, ಪಡೆದ ಅಧಿಕಾರ ಸ್ಥಿರವಲ್ಲ, ಏರಿದ ಅಂತಸ್ತು ಶಾಶ್ವತವಲ್ಲ, ಸಂತಸ ಸಂಭ್ರಮಗಳು ಸಕಲವೂ ನಶ್ವರ, ಮಾಡಿದ ಸತ್ಕಾರ್ಯ, ಮೆರೆದ ಔದಾರ್ಯ, ಆನಂದಿಸಿ ಅನುಭವಿಸಿದ ನೆನಪುಗಳ ಮಾಧುರ್ಯ ಎಂದಿಗೂ ಅಜರಾಮರ. ಒಳ್ಳೆಯ ಸಮಯಕ್ಕಿಂತ ಒಳ್ಳೆಯ ಮನುಷ್ಯನ ಸಂಬಂಧವಿರಲಿ. ಏಕೆಂದರೆ ಒಳ್ಳೆಯ ಮನುಷ್ಯ ಒಳ್ಳೆಯ ಸಮಯವನ್ನು ತರಬಲ್ಲ, ಆದರೆ ಒಳ್ಳೆಯ ಸಮಯವು ಒಳ್ಳೆಯ ಮನುಷ್ಯನನ್ನು ತರಲಾರದು. ಆತ್ಮವಿಶ್ವಾಸ ಅನ್ನೋದು ಹೊರಗೆಲ್ಲೋ ಸಿಗುವಂಥದ್ದಲ್ಲ, ಅಥವಾ ಯಾರೋ ನಮ್ಮೊಳಗೆ ತುಂಬುವಂಥದ್ದು ಅಲ್ಲ. ಅದನ್ನು ನಾವೇ ನಮ್ಮೊಳಗೆ ಪ್ರತಿಕ್ಷಣವೂ ತುಂಬಿಕೊಳ್ಳುತ್ತಿರಬೇಕು. ನಾವೇ ನಮ್ಮಲ್ಲಿ ಪ್ರೇರಣೆಯನ್ನು ತುಂಬಿಕೊಳ್ಳಬೇಕು. ಯಾವುದೇ ಕಷ್ಟ ಬಂದರೂ ತುಟಿಯಲ್ಲಿ ಕೊಂಚ ನಗುವಿರಲಿ. ಯಾವುದೇ ಸಮಯದಲ್ಲಿ ಸೋತರೂ ಅಲ್ಲಿ ಬೇಸರದ ಬದಲು ಚಿಕ್ಕ ನಗುವಿರಲಿ. ಯಾಕೆಂದರೆ ನಮ್ಮನ್ನು ಯಾರೂ ನಗಿಸುವುದಿಲ್ಲ. ನಮ್ಮ ಕಾಳಜಿ ನಾವೇ ಮಾಡಿಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.